ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಮುಂದುವರಿಕೆ ಓದು. ಪಠ್ಯ 1 ಭಾಗ 1ರಲ್ಲಿ ಕಂಡ 17 ವಿದಾಯದ ನುಡಿಗಳು. 1. ಶಾಕ್ಯರ ಸಂಘದ ಸಭೆಯಲ್ಲಿ ನಡೆದ ಕಲಾಪದ ವಿವರಗಳು ಸಿದ್ಧಾರ್ಥ ಗೌತಮನು ಅರಮನೆಯನ್ನು ತಲುಪುವುದಕ್ಕೆ ಮೊದಲೇ ಆತನ ಕುಟುಂಬಕ್ಕೆ ಮುಟ್ಟಿದವು. 2. ರಾಜಕುಮಾರನು ಅರಮನೆಯನ್ನು ತಲುಪಿದಾಗ ಆತನ ತಂದೆ ತಾಯಿ ತೀವ್ರ ದುಃಖದಿಂದ ಕಣ್ಣೀರಿಡುತ್ತಿರುವುದನ್ನು ಗಮನಿಸಿದನು. 3. ಶುದ್ಧೋಧನು ತನ್ನ ಪುತ್ರ ಸಿದ್ಧಾರ್ಥನನ್ನು ಉದ್ದೇಶಿಸಿ, ನಾವು ಯುದ್ಧದಿಂದಾಗುವ ದುಷ್ಪರಿಣಾಮಗಳನ್ನು ಕುರಿತು ಮಾತನಾಡುತ್ತಿದ್ದೇವೆ, ಆದರೆ ನೀನು ಇಷ್ಟು ದೂರ ಹೋಗುತ್ತೆ ಎಂದು ನಾವು ಯೋಚಿಸಿರಲಿಲ್ಲ ಎಂದು ನುಡಿದನು. 4. ಸಿದ್ಧಾರ್ಥನು ತಂದೆಗೆ ಉತ್ತರಿಸುತ್ತಾ, ನಾನು ವಿಷಯಗಳು ಈ ರೀತಿಯಲ್ಲಿ ಅನಿರೀಕ್ಷಿತ ತಿರುವು ತೆಗೆದುಕೊಳ್ಳುತ್ತವೆ ಎಂದು ಯೋಚಿಸಿರಲಿಲ್ಲ. ಶಾಂತಿಯನ್ನು ಕುರಿತಂತೆ ನಾನು ಮಾಡಿದ ವಾದದಿಂದ ಶಾಕ್ಯರನ್ನು ಹೋಲಿಸಿಕೊಳ್ಳುತ್ತೇನೆ ಎಂದು ಆಶಿಸಿದ್ದೆ ಎಂದೇನಲ್ಲದೆ. 5. ನನ್ನ ದುರದೃಷ್ಟವೆಂಬಂತೆ ನನ್ನ ಸೇನಾಧಿಕಾರಿಗಳು ನನ್ನ ವಾದವು ಜನರ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ತಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟರು. ಆದ್ದರಿಂದ ನನ್ನ ಮಾತುಗಳು ಸಂಘದ ಸದಸ್ಯರ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ. 6. ಆದರೆ ಅಂದಿನ ಸನ್ನಿವೇಶವು ಮತ್ತಷ್ಟು ಹದಗೆಡದಂತೆ ನಾನು ಎಷ್ಟೊಂದು ಪ್ರಯತ್ನಿಸಿದೆ ಎಂಬುದು ತಮಗೆ ತಿಳಿದಿದೆ ಎಂದು ಭಾವಿಸಿದ್ದೇನೆ. ಸತ್ಯ ಮತ್ತು ನ್ಯಾಯ ಕುರಿತಾದ ನನ್ನ ಪ್ರತಿಪಾದನೆಯನ್ನು ನಾನು ಬಿಟ್ಟುಕೊಡಲಿಲ್ಲ. ಅದರ ಪರಿಣಾಮವಾಗಿ ನನಗೆ ದಕ್ಕಿದ ಶಿಕ್ಷೆಯನ್ನು ನಾನೊಬ್ಬನೇ ಅನುಭವಿಸಬೇಕು ಎಂಬ ನನ್ನ ನಿಲುವನ್ನು ಸಮರ್ಥವಾಗಿ ಎದುರಿಸಿ ಯಶಸ್ವಿಯಾಗಿದ್ದೀನಿ ಎಂದು ನುಡಿದನು. 7. ಆದರೆ ತನ್ನ ಪುತ್ರ ಸಿದ್ಧಾರ್ಥನ ಮಾತುಗಳಿಂದ ಶುದ್ಧೋಧನನ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ಇದರಿಂದಾಗಿ ನಮ್ಮ ಮೇಲೆ ಬೀರಬಹುದಾದ ಪರಿಣಾಮವನ್ನು ನೀನು ಯೋಚಿಸಲಿಲ್ಲ ಎಂದು ತನ್ನ ಅಸಮಾಧಾನ ವ್ಯಕ್ತಪಡಿಸಿದನು. ಇದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು, ಯಾವ ಕಾರಣಕ್ಕಾಗಿ ನಾನು ಪರಿವ್ರಾಜಕನಾಗಲು ನಿರ್ಧರಿಸಿದನೋ ಎಂದು ಉತ್ತರಿಸುತ್ತಾ, ಶಾಕ್ಯರು ನಿಮ್ಮ ಭೂಮಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಕೈಗೊಂಡಿದ್ದರೆ ಅದರ ಪರಿಣಾಮ ಏನಾಗುತ್ತಿದ್ದಿ ಎಂಬುದನ್ನು ಸ್ವಲ್ಪ ಯೋಚಿಸಿ ಎಂದು ನುಡಿದನು. 8. ನೀನೇ ಇಲ್ಲದಿರುವಾಗ ನಮಗೆ ಈ ಭೂಮಿಯಿಂದ ಪ್ರಯೋಜನವಾದರೂ ಏನು ಎಂದು ನುಡಿಯುತ್ತಾ ಶುದ್ಧೋಧನನು ಕಣ್ಣೀರಿಟ್ಟು, ಇಡೀ ನಮ್ಮ ಕುಟುಂಬ ಶಾಕ್ಯರ ರಾಜ್ಯವನ್ನು ತೊರೆದು ನಿನ್ನೊಂದಿಗೆ ದೇಶ ತ್ಯಾಗ ಮಾಡಬಾರದೇಕೆ ಎನ್ನುತ್ತಾ ಮಗನನ್ನು ಪ್ರಶ್ನಿಸಿದನು. 9. ಶೋಕಿಸುತ್ತಿದ್ದ ಪ್ರಜಾಪತಿ ಗೌತಮಿಯು ಸಹ ಶುದ್ಧೋಧನನ ಮಾತಿಗೆ ಧ್ವನಿಗೂಡಿಸುತ್ತಾರೆ, ನಾನು ಸಹ ಅವರ ಮಾತನ್ನು ಒಪ್ಪುತ್ತೇನೆ. ನಮ್ಮನ್ನೆಲ್ಲ ತೊರೆದು ನೀನು ಏಕಾಂಗಿಯಾಗಿ ಹೇಗೆ ಹೋಗಬಲ್ಲೆ ಎಂದು ಮಗನನ್ನು ಪ್ರಶ್ನಿಸಿದಳು. 10. ಸಿದ್ಧಾರ್ಥನು ತನ್ನ ತಾಯಿಯನ್ನು ಸಂತೈಸುತ್ತಾ, ಅಮ್ಮ, ನೀನು ಕ್ಷತ್ರಿಯನ ತಾಯಿ ಎಂದು ಹೆಮ್ಮೆಯಿಂದ ಯಾವಾಗಲೂ ಹೇಳಿಕೊಳ್ಳುತ್ತಿರಲಿಲ್ಲವೇ? ಆದ್ದರಿಂದ ನೀನು ಈಗ ಒಬ್ಬ ಧೀರ ತಾಯಿಯಂತೆ ವರ್ತಿಸಬೇಕು. ಈ ರೀತಿ ದುಃಖಿಸುವುದು ನಿನ್ನಂಥವಳಿಗೆ ಶೋಭೆ ತರುವುದಿಲ್ಲ. ನಾನು ಯುದ್ಧರಂಗಕ್ಕೆ ಹೋಗಿ ಮರಣ ಹೊಂದಿದರೆ ಏನು ಮಾಡುತ್ತಿದ್ದೆ? ಆಗಲೂ ನೀನು ಈ ರೀತಿ ದುಃಖಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದನು. 11. ಗೌತಮನ ಪ್ರಶ್ನೆಗೆ ಇಲ್ಲ ಎಂದು ಉತ್ತರಿಸಿದ ಗೌತಮಿಯು, ಯುದ್ಧರಂಗದಲ್ಲಿ ಅಂಥ ಸಾವು ಕ್ಷತ್ರಿಯನಿಗೆ ಶೋಭೆ ತರುವಂಥದ್ದು. ಆದರೆ ನೀನು ನಿರ್ಜನ ಅರಣ್ಯಕ್ಕೆ ತೆರಳಿ ಜನಸಮೂಹದಿಂದ ದೂರವಿದ್ದು ಬದುಕಲು ಹೊರಟಿದ್ದೀಯಾ? ನಾವು ಇಲ್ಲಿ ನೆಮ್ಮದಿಯಿಂದಿರಲು ಹೇಗೆ ಸಾಧ್ಯ? ನಮ್ಮನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಿದ್ದೇನೆ ಎಂದಳು. 12. ಅಮ್ಮ, ನಿಮ್ಮನ್ನೆಲ್ಲ ನನ್ನ ಜೊತೆ ಹೇಗೆ ಕರೆದುಕೊಂಡು ಹೋಗಲು ಸಾಧ್ಯ? ನಿನ್ನ ಪುತ್ರನಾದ ನಂದನನು ಇನ್ನು ಕಿರಿಯ ಪಾಲಕ. ನನ್ನ ಪುತ್ರ ರಾಹುಲ್ ಈಗ ತಾನೇ ಜನಿಸಿದ್ದಾನೆ. ಅವರನ್ನೆಲ್ಲ ತೊರೆದು ನೀನು ನನ್ನೊಂದಿಗೆ ಬರಲು ಸಾಧ್ಯವೇ ಎಂದು ಸಿದ್ಧಾರ್ಥನು ಪ್ರಶ್ನಿಸಿದನು. 13. ಪ್ರಜಾಪತಿ ಗೌತಮಿಗೆ ತನ್ನ ಪುತ್ರ ಸಿದ್ಧಾರ್ಥನ ಮಾತಿನಿಂದ ತೃಪ್ತಿಯಾಗಲಿಲ್ಲ. ಅವಳು ಅವನನ್ನು, ನಾವೆಲ್ಲರೂ ಶಾಕ್ಯರ ರಾಜ್ಯವನ್ನು ತ್ಯಜಿಸಿ ರಕ್ಷಣೆಗಾಗಿ ಕೋಶಲ ರಾಜನ ಆ ರಾಜ್ಯಕ್ಕೆ ಹೋಗೋಣ ಎಂದು ಒತ್ತಾಯಿಸಿದಳು. 14. ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ಧಾರ್ಥನು, ಅಮ್ಮ, ಕೋಸಲ ರಾಜ್ಯಕ್ಕೆ ನಾವೆಲ್ಲರೂ ಹೋಗಬಹುದು, ಆದರೆ ಶಾಕ್ಯರು ಏನಂದುಕೊಂಡಾರು
ಎಂದು ಪ್ರಶ್ನಿಸಿದನು. ಇದು ರಾಜದ್ರೋಹ ಎಂದು ಅವರು ಪರಿಗಣಿಸುವುದಿಲ್ಲವೇ? ಜೊತೆಗೆ ನನ್ನ ಪರಿರಾಜಕರ ಬದುಕಿಗೆ ಕಾರಣವಾದ ಸಂಗತಿಯನ್ನು ನನ್ನ ಯಾವುದೇ ಮಾತು ಅಥವಾ ನಡೆಯ ಮೂಲಕ ಕೌಶಲದ ರಾಜನಿಗೆ ತಿಳಿಸುವುದಿಲ್ಲ ಎಂದು ಸಂಘದ ಸದಸ್ಯರಿಗೆ ವಚನ ನೀಡಿ ಬಂದಿದ್ದೇನೆ ಎಂದು ತಿಳಿಸಿದನಲ್ಲದೆ. 15. ಇದು ನಿಜವಾದ ವಾಸ್ತವ ಸಂಗತಿ. ಹಾಗಾಗಿ ನಾನು ಏಕಾಂಗಿಯಾಗಿ ಅರಣ್ಯದಲ್ಲಿ ವಾಸಿಸುವುದು ಅನಿವಾರ್ಯ. ಅಮ್ಮ, ಒಮ್ಮೆ ಯೋಚಿಸಿ ನೋಡು. ಅರಣ್ಯದಲ್ಲಿ ನಾನು ಒಂಟಿಯಾಗಿರುವುದು ಉತ್ತಮವೋ ಅಥವಾ ಯುದ್ಧದಲ್ಲಿ ಪಾಲ್ಗೊಂಡು ಕೋಲಿಯರ ಹತ್ಯೆಗೆ ಕಾರಣವಾಗುವುದು ಉತ್ತಮವೋ ಎಂದು ಕೇಳಿದನು. 16. ಆ ಸಂದರ್ಭದಲ್ಲಿ ಶುದ್ಧೋಧನು ಸಿದ್ಧಾರ್ಥನನ್ನು ಉದ್ದೇಶಿಸಿ, ಶಾಕ್ಯರ ಸಂಘವು ಯುದ್ಧದ ದಿನವನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಲು ನಿರ್ಧರಿಸಿರುವಾಗ ನೀನೇಕೆ ಈ ರೀತಿ ಅವಸರ ಪಡುತ್ತಿದೆಯಾ? 17. ಶಾಕ್ಯರ ಮತ್ತು ಕೋಲಿಯರ ನಡುವೆ ಯುದ್ಧ ನಡೆಯದೇ ಇರುವ ಸಾಧ್ಯತೆಯೂ ಇದೆ. ಆದ್ದರಿಂದ ನೀನು ಈ ಪರಿರಾಜಕ ಬದುಕನ್ನು ಏಕೆ ಮುಂದೂಡಬಾರದು? ಮುಂದಿನ ದಿನಗಳಲ್ಲಿ ನೀನು ಶಾಕ್ಯರ ನಡುವೆ ಉಳಿಯಲು ಸಂಘದ ಒಪ್ಪಿಗೆಯನ್ನು ಪಡೆಯಬಹುದು ಎಂದು ಸಲಹೆ ನೀಡಿದನು. 18. ಆದರೆ ಈ ಸಲಹೆ ಸಿದ್ಧಾರ್ಥನಿಗೆ ಸಮ್ಮತವೆನಿಸಲಿಲ್ಲ. ನಾನು ಪರಿರಾಜಕನಾಗುತ್ತೇನೆ ಎಂದು ಸಂಘಕ್ಕೆ ಮಾತು ಕೊಟ್ಟ ಪರಿಣಾಮದಿಂದಾಗಿ ಕೋಲಿಯರೊಂದಿಗಿನ ತಮ್ಮ ಹೋರಾಟವನ್ನು ಮುಂದೂಡಲು ಶಾಕ್ಯರ ಸಂಘವು ನಿರ್ಧರಿಸಿದೆ ಎಂಬ ಅಂಶವನ್ನು ನಾವು ಮರೆಯಬಾರದು ಎಂದು ಅವನು ನುಡಿದನು. 19. ನಾನು ಪರಿರಾಜಕತ್ವವನ್ನು ಸ್ವೀಕರಿಸಿದ ಮೇಲೆ ಈಗಾಗಲೇ ತೀರ್ಮಾನಿಸಿರುವ ಯುದ್ಧದ ನಿರ್ಣಯವನ್ನು ಬದಲಾಯಿಸುವಂತೆ ಸಂಘವನ್ನು ಹಲವರು ಒತ್ತಾಯಿಸಬಹುದು. ಆದರೆ ಇದೆಲ್ಲವೂ ನಾನು ಮೊದಲು ಪರಿರಾಜಕನಾಗುವುದರ ಮೇಲೆ ಅವಲಂಬಿಸಿದೆ. 20. ನಾನು ಸಂಘಕ್ಕೆ ಪರಿರಾಜಕತ್ವ ಸ್ವೀಕರಿಸುತ್ತೇನೆ ಎಂದು ವಚನವಿಟ್ಟಿದ್ದೇನೆ. ಅದನ್ನು ನಾನು ಈಡೇರಿಸಲೇಬೇಕು. ನಾನು ಭ್ರಷ್ಟನಾದರೆ ಅದರ ಪರಿಣಾಮವು ನಮ್ಮ ಮೇಲೆ ಮಾತ್ರವಲ್ಲದೆ ಶಾಂತಿ ಸ್ಥಾಪನೆಯ ನಮ್ಮ ಉದ್ದೇಶದ ಮೇಲೆಯೂ ಪರಿಣಾಮ ಬೀರುತ್ತದೆ ಎಂದು ನುಡಿದ ಅವನು ಪ್ರಜಾಪತಿ ಗೌತಮಿಯತ್ತ ತಿರುಗಿ 21. ಅಮ್ಮ, ನೀನು ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ. ನನಗೆ ಅನುಮತಿ ಇತ್ತು ಆಶೀರ್ವದಿಸು. ಈಗ ನಡೆಯುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಭಾವಿಸಿ ಎಂದು ಗೌತಮನು ಒತ್ತಾಯ ಮಾಡಿದನು. 22. ಸಿದ್ಧಾರ್ಥನ ಮಾತಿಗೆ ಪ್ರತಿಕ್ರಿಯೆ ನೀಡಲಾರದೆ ಗೌತಮಿ ಮತ್ತು ಶುದ್ಧೋಧನ ಇಬ್ಬರು ಮೌನಕ್ಕೆ ಶರಣಾದರು. 23. ನಂತರ ಸಿದ್ಧಾರ್ಥನು ತನ್ನ ಪತ್ನಿಯಾದ ಯಶೋಧರೆಯ ವಾಸಗೃಹದತ್ತ ತೆರಳಿದನು. ಆಕೆಯನ್ನು ನೋಡಿದ ನಂತರ ಅವನಿಗೆ ತಾನು ಏನನ್ನು ಹೇಳಬೇಕು ಮತ್ತು ಅದನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ತಿಳಿಯದೆ ಮೌನವಾಗಿ ನಿಂತನು. ಯಶೋಧರೆಯೇ ಆ ಮೌನವನ್ನು ಮುರಿದು ಕಪಿಲವಸ್ತುವಿನ ಸಂಘದ ಸಭೆಯಲ್ಲಿ ನಡೆದ ಸಂಗತಿಯೆಲ್ಲ ನನಗೆ ಗೊತ್ತಾಗಿದೆ ಎಂದವರು. 24. ಸಿದ್ಧಾರ್ಥನು ಅವಳನ್ನು ಕುರಿತು, ಯಶೋಧರೆ, ಸಂಗತಿಯೆಲ್ಲ ನಿನಗೆ ಗೊತ್ತಾಗಿದೆ. ಪರಿರಾಜಕನಾಗಬೇಕೆಂಬ ನನ್ನ ನಿರ್ಣಯದ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು. 25. ತನ್ನ ಪತ್ನಿಯು ಈ ಸುದ್ದಿಯ ಆಘಾತದಿಂದ ಕುಸಿದು ಬೀಳಬಹುದು ಎಂದು ಅವನು ನಿರೀಕ್ಷಿಸಿದನು. ಆದರೆ ಅಂಥದ್ದೇನು ಸಂಭವಿಸಲಿಲ್ಲ. 26. ತನ್ನೆಲ್ಲ ಭಾವನೆಗಳನ್ನು ನಿಯಂತ್ರಿಸಿಕೊಂಡ ಯಶೋಧರೆಯು ತನ್ನ ಪತಿಯನ್ನು ಉದ್ದೇಶಿಸಿ, ನಿಮ್ಮ ಸ್ಥಾನದಲ್ಲಿ ನಾನಿದ್ದರೂ ಇದನ್ನೇ ಮಾಡಬೇಕಿತ್ತು. ಇದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯವಿತ್ತು? ಕೋಲಿಯರ ಮೇಲಿನ ಯುದ್ಧದಲ್ಲಿ ಭಾಗವಹಿಸಲು ನಾನು ಒಪ್ಪುತ್ತಿರಲಿಲ್ಲ. 27. ನಿಮ್ಮ ತೀರ್ಮಾನವು ಸರಿಯಾಗಿದೆ ಮತ್ತು ಇದಕ್ಕೆ ನನ್ನ ಸಂಪೂರ್ಣ ಸಮ್ಮತಿ ಇದೆ, ಜೊತೆಗೆ ಸಹಕಾರವಿದೆ. ನಾನು ನಿಮ್ಮೊಂದಿಗೆ ಪರಿರಾಜಕತ್ವವನ್ನು ಸ್ವೀಕರಿಸಬಹುದಿತ್ತು, ಆದರೆ ರಾಹುಲನ್ನು ನೋಡಿಕೊಳ್ಳಬೇಕಾಗಿರುವುದರಿಂದ ನಾನು ಹಾಗೆ ಮಾಡಲಾರೆ. 28. ಪರಿಸ್ಥಿತಿಯ ಹಂತವನ್ನು ತಲುಪದಿರಲಿ ಎಂದು ನಾನು ಹಾರೈಸುತ್ತೇನೆ. ನಾವು ದಿಟ್ಟತನದಿಂದ ಮತ್ತು ಧೈರ್ಯವಾಗಿ ಅದನ್ನು ಎದುರಿಸೋಣ. ನೀವು ನಿಮ್ಮ ತಂದೆ, ತಾಯಿ ಮತ್ತು ಮಗುವಿನ ವಿಚಾರದಲ್ಲಿ ಆತಂಕ ಪಡಬೇಡಿ. ನನ್ನ ಕೊನೆಯ ಉಸಿರು ಇರುವವರೆಗೂ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. 29. ನೀವು ನಿಮ್ಮ ಬಂಧು ಬಾಂಧವರನ್ನೆಲ್ಲ ತ್ಯಜಿಸಿ ಪರಿರಾಜಕ ದೀಕ್ಷೆಯನ್ನು ಸ್ವೀಕರಿಸುತ್ತಿರುವುದರಿಂದ ನಿಮ್ಮ ಜೀವನದ ಹೊಸಪಥದ ಅನ್ವೇಷಣೆಯಲ್ಲಿ ಮನಕುಲಕ್ಕೆ ಶ್ರೇಯಸ್ಸು ಸಿಗುವಂತಾಗಲಿ ಎಂದು ಹಾರೈಸುತ್ತೇನೆ ಎಂದು ಉತ್ತರಿಸಿದರು. 30. ಯಶೋಧರೆಯ ಮಾತುಗಳಿಂದ ಸಿದ್ಧಾರ್ಥ ಗೌತಮನು ತುಂಬ ಪ್ರಭಾವಿತನಾದನು. ಯಶೋಧರೆಯು ಎಂತಹ ಉದಾರಶೀಲಳು, ಶೌರ್ಯ ಸಂಪನ್ನಳು, ದೃಢಚಿತ್ತಳು ಎಂಬುದು ಅವನಿಗೆ ಮನದಟ್ಟಾಯಿತು. ತಾನು ಎಂಥ ಅದೃಷ್ಟಶಾಲಿ, ಆದರೆ ವಿಧಿ ತಮ್ಮಿಬ್ಬರನ್ನು ಬೇರ್ಪಡಿಸುತ್ತದೆ ಎಂದುಕೊಂಡನು. ಅನಂತರ ರಾಹುಲನನ್ನು ಕರೆತರುವಂತೆ ಆಕೆಗೆ ತಿಳಿಸಿದನು.
ಪಿತೃವಾತ್ಸಲ್ಯ ತುಂಬಿದ ನೋಟದಿಂದ ಮಗುವನ್ನು ಒಮ್ಮೆ ನೋಡಿ ಅಲ್ಲಿಂದ ನಿರ್ಗಮಿಸಿದನು. ಕಂಡ 18 ಅರಮನೆಗೆ ವಿದಾಯ. 1. ಸಿದ್ಧಾರ್ಥನು ಪರಿವ್ರಾಜಕ ದೀಕ್ಷೆಯನ್ನು ಭಾರದ್ವಾಜ ಮುನಿಗಳಿಂದ ಸ್ವೀಕರಿಸಲು ಯೋಚಿಸಿದನು. ಅವರ ಆಶ್ರಮವು ಕಪಿಲವಸ್ತು ನಗರದ ಸಮೀಪವಿತ್ತು. ಮರುದಿನ ಎದ್ದು ತನ್ನ ಪ್ರೀತಿಯ ಕುದುರೆಯಾದ ಕಂತಕವನ್ನು ಏರಿ ಸೇವಕನಾದ ಚನ್ನನ ಜೊತೆ ಭಾರದ್ವಾಜರ ಆಶ್ರಮದತ್ತ ತೆರಳಿದನು. 2. ಸಿದ್ಧಾರ್ಥನು ಆಶ್ರಮದ ಬಳಿ ಬರುತ್ತಿದ್ದಂತೆ ಅನೇಕ ಸ್ತ್ರೀ ಪುರುಷರು ಆಶ್ರಮದಿಂದ ಹೊರಬಂದು ಹೆಬ್ಬಾಗಿಲಿನಲ್ಲಿ ನಿಂತು ವಿವಾಹಕ್ಕೆ ವರವನ್ನು ಸ್ವಾಗತಿಸುವಂತೆ ಅವನನ್ನು ಸ್ವಾಗತಿಸಿದರು. 3. ಅವನ ಸಮೀಪಕ್ಕೆ ತೆರಳಿದ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವನನ್ನು ನೋಡಿದರು. ನಂತರ ಕಮಲದ ದಳಗಳಂತಿದ್ದ ತಮ್ಮ ಹಸ್ತಗಳನ್ನು ಜೋಡಿಸಿ ಭಕ್ತಿಪೂರ್ವಕವಾಗಿ ಅವನಿಗೆ ನಮಿಸಿದರು. 4. ಭಾವೋನ್ಮಾದದಲ್ಲಿ ಮೈಮರೆತಂತೆ ಇದ್ದ ಅವರು ಅವನನ್ನು ಸುತ್ತುವರಿದು ಎವಿಯಿಕ್ಕದೆ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡತೊಡಗಿದರು. 5. ಆಭರಣ ಶೋಭಿತನಾಗಿ ಜನಿಸಿದಂತೆ ಕಾಣುತ್ತಿದ್ದ ಕಾಂತಿಯುಕ್ತವಾದ ಅವನ ದೇಹಸಿರಿಯನ್ನು ಗಮನಿಸಿದ ಕೆಲವು ಮಹಿಳೆಯರು ಅವನನ್ನು ಮನ್ಮಥನ ಅವತಾರವೆಂದು ಭಾವಿಸಿದರು. 6. ಕೆಲವರು ಅವನ ಸುಕುಮಾರ ಶರೀರವನ್ನು ಮತ್ತು ಅವನ ಗಾಂಭೀರ್ಯವನ್ನು ಕಂಡು ಚಂದ್ರಮನು ತನ್ನ ಹೊಳೆಯುವ ಕಿರಣಗಳೊಂದಿಗೆ ಈ ಭೂಮಿಗೆ ಇಳಿದು ಬಂದಿದ್ದಾನೆ ಎಂದುಕೊಂಡರು. 7. ಇನ್ನು ಕೆಲವರು ಅವನ ಸೌಂದರ್ಯಕ್ಕೆ ಮರಳಾಗಿ ಆತನನ್ನು ನುಂಗಿ ಹಾಕುವಂತೆ ಬಾಯಿ ತೆರೆಯುತ್ತಾ ಪರಸ್ಪರ ನೋಡಿಕೊಂಡು ಮೆಲ್ಲಗೆ ನಿಟ್ಟುಸಿರಿಬಿಟ್ಟರು. 8. ಕೆಲವು ಮಹಿಳೆಯರು ತಮ್ಮ ತೆರೆದ ಕಣ್ಣುಗಳನ್ನು ಮುಚ್ಚದೆ ಅವನನ್ನು ದೃಷ್ಟಿಸಿ ನೋಡುತ್ತಾ ನಿಂತರು. ಅವರಿಂದ ಮಾತುಗಳು ಹೊರಡದಾದವು. ನಗು ನಿಂತು ಹೋಯಿತು. ಅವನು ಪರಿವ್ರಾಜಕನಾಗುವ ವಿಷಯ ತಿಳಿದು ಅವರೆಲ್ಲರೂ ದಿಗ್ಭ್ರಮೆಗೊಂಡು ಅವನನ್ನು ಸುತ್ತುವರೆದು ನಿಂತರು. 9. ಸಿದ್ಧಾರ್ಥನು ಬಹಳ ಪ್ರಯಾಸದಿಂದ ಜನರ ಗುಂಪಿನ ನಡುವೆ ದಾರಿ ಮಾಡಿಕೊಂಡು ಆಶ್ರಮವನ್ನು ಪ್ರವೇಶಿಸಿದನು. 10. ಅಲ್ಲಿ ತಂದೆ ತಾಯಿ ಇಬ್ಬರು ಹಾಜರಿದ್ದರು. ತಾನು ಪರಿವ್ರಾಜಕ ದೀಕ್ಷೆಯನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ತನ್ನ ಪೋಷಕರಾದ ಶುದ್ಧೋಧನ ಮತ್ತು ಪ್ರಜಾಪತಿ ಗೌತಮಿ ಇವರುಗಳು ಕಾರ್ಯಕ್ರಮದಲ್ಲಿ ಹಾಜರಿರುವುದು ಸಿದ್ಧಾರ್ಥನಿಗೆ ಇಷ್ಟವಿರಲಿಲ್ಲ. ಏಕೆಂದರೆ ಅವರು ದುಃಖದ ಭಾರದಿಂದ ಕುಸಿದು ಹೋಗುತ್ತಾರೆಂದು ಭಾವಿಸಿದ್ದನು. ಆದರೆ ಅವನಿಗೆ ತಿಳಿಯದ ಹಾಗೆ ಅವನಿಗಿಂತ ಮೊದಲು ಅವರಿಬ್ಬರು ಆಶ್ರಮಕ್ಕೆ ಬಂದು ತಲುಪಿದರು. 11. ಸಿದ್ಧಾರ್ಥನು ಆಶ್ರಮದ ಆವರಣವನ್ನು ಪ್ರವೇಶಿಸಿದ ಕೂಡಲೇ ಜನಸಮೂಹದ ನಡುವೆ ತನ್ನ ತಂದೆ ತಾಯಿ ಕುಳಿತಿರುವುದನ್ನು ನೋಡಿದನು. 12. ಎಲ್ಲಕ್ಕಿಂತ ಮೊದಲು ಅವರ ಬಳಿಗೆ ತೆರಳಿ ಅವರ ಆಶೀರ್ವಾದವನ್ನು ಪಡೆದನು. ಭಾವಪರವಶರಾಗಿದ್ದ ಅವರಿಂದ ಯಾವುದೇ ಮಾತುಗಳು ಪ್ರತಿಕ್ರಿಯೆ ರೂಪದಲ್ಲಿ ಹೊರಬಾರದೆ ಹೋದವು. ಅವರಿಬ್ಬರು ಪುತ್ರನನ್ನು ಅಪ್ಪಿಕೊಂಡು ಮನಸ್ಸಾರೆ ಅತ್ತು ತಮ್ಮ ಕಣ್ಣೀರಿನಲ್ಲಿ ಅವನು ಮೀಯುವಂತೆ ಮಾಡಿದರು. 13. ಚನ್ನನು ಕಂತಕನನ್ನು ಕಟ್ಟಿಹಾಕಿ ಆಶ್ರಮದ ಮರವೊಂದರ ಬಳಿ ಮೌನವಾಗಿ ನಿಂತಿದ್ದನು. ಶುದ್ಧೋಧನ ಮತ್ತು ಪ್ರಜಾಪತಿಯರು ಸೋತಿಸುವುದನ್ನು ಕಂಡು ಅವನು ಭಾವಪರವಶನಾಗಿ ಕಣ್ಣೀರು ಹಾಕತೊಡಗಿದನು. 14. ಬಹಳ ಪ್ರಯಾಸದಿಂದ ತನ್ನ ತಂದೆ ತಾಯಿಯರಿಂದ ಬಿಡಿಸಿಕೊಂಡು ಬಂದ ಸಿದ್ಧಾರ್ಥನು ಚನ್ನನು ನಿಂತಿದ್ದ ಸ್ಥಳಕ್ಕೆ ತೆರಳಿದನು. ತಾನು ಧರಿಸಿದ ವಸ್ತ್ರಾಭರಣಗಳನ್ನು ಕಳಿಸಿ ಚನ್ನನಿಗೆ ನೀಡುವುದರ ಮೂಲಕ ಅವುಗಳನ್ನು ಅರಮನೆಗೆ ಕೊಂಡೊಯ್ಯುವಂತೆ ಸೂಚಿಸಿದನು. 15. ಅನಂತರ ಪರಿವ್ರಾಜಕ ದೀಕ್ಷೆಯು ನಿಯಮಾನುಸಾರವಾಗಿ ಅವನು ತನ್ನ ತಲೆಯ ಕೂದಲನ್ನು ತೆಗೆಸಿಕೊಂಡನು. ಅವನ ಸಂಬಂಧಿಕನಾದ ಮಹಾನಾಮ ಎಂಬಾತನು ಪರಿವ್ರಾಜಕರು ಧರಿಸುವ ಉಡುಪು ಮತ್ತು ಭಿಕ್ಷಪಾತ್ರೆಯನ್ನು ಜೊತೆಯಲ್ಲಿ ತಂದಿದ್ದನು. ಸಿದ್ಧಾರ್ಥನು ಆ ಉಡುಪುಗಳನ್ನು ಧರಿಸಿ ಭಿಕ್ಷಪಾತ್ರೆಯನ್ನು ಕೈಗೆ ತೆಗೆದುಕೊಂಡನು. 16. ಪರಿವ್ರಾಜಕ ದೀಕ್ಷೆಗೆ ಬೇಕಾದ ಎಲ್ಲ ಸಿದ್ಧತೆಗಳೊಂದಿಗೆ ಸಿದ್ಧಾರ್ಥನು ಭಾರದ್ವಾಜ ಮುನಿಗಳ ಬಳಿ ತೆರಳಿ ತನಗೆ ದೀಕ್ಷೆಯನ್ನು ನೀಡಬೇಕೆಂದು ಅವರಲ್ಲಿ ಪ್ರಾರ್ಥಿಸಿದನು. 17. ಭಾರದ್ವಾಜ ಮುನಿಗಳು ತಮ್ಮ ಶಿಷ್ಯರ ಸಹಕಾರದೊಂದಿಗೆ ಅವನಿಗೆ ದೀಕ್ಷೆ ವಿಧಿವಿಧಾನಗಳನ್ನು ನೆರವೇರಿಸಿ ಸಿದ್ಧಾರ್ಥ ಗೌತಮನು ಪರಿವ್ರಾಜಕನಾದನು ಎಂದು ಘೋಷಿಸಿದರು. 18. ಶಾಕ್ಯರ ಸಂಘಕ್ಕೆ ತಾನು ನೀಡಿದ 2 ವಚನಗಳ ನಿಯಮದಂತೆ ಸಿದ್ಧಾರ್ಥ ಗೌತಮನು ಪರಿವ್ರಾಜಕನಾದ ತಕ್ಷಣವೇ ಶಾಕ್ಯರ ಸಾಮ್ರಾಜ್ಯದಿಂದ ಹೊರಹೋಗಬೇಕೆಂಬುದನ್ನು ನೆನಪಿಸಿಕೊಂಡನು. ಅದರಂತೆ ಪರಿವ್ರಾಜಕ ದೀಕ್ಷೆ ಮುಗಿದ ತಕ್ಷಣ ತನ್ನ ಪ್ರಯಾಣವನ್ನು ಆರಂಭಿಸಿದನು. 19. ಆ ದಿನ ಭಾರದ್ವಾಜ ಆಶ್ರಮದಲ್ಲಿ ಎಂದೂ ಕಂಡರಿಯದಷ್ಟು ಜನಸಮೂಹವಿರಿತು. ಏಕೆಂದರೆ ಗೌತಮನು ಪರಿವ್ರಾಜಕನಾಗುವ ಸಂದರ್ಭ ವಿಶೇಷವಾಗಿತ್ತು. ರಾಜಕುಮಾರನ ಆಶ್ರಮದಿಂದ ಹೊರಬಂದ ತಕ್ಷಣ ಜನರು ಅವನನ್ನು ಹಿಂಬಾಲಿಸತೊಡಗಿದರು. 20. ಅವನ ಕಪಿಲವಸ್ತು ನಗರವನ್ನು ತ್ಯಜಿಸಿ ಗೌತಮನು ಅನೋಮ ನದಿಯ ದಿಕ್ಕಿನತ್ತ ತನ್ನ ಪ್ರಯಾಣವನ್ನು ಬೆಳೆಸಿದನು. ಅವನು
ಒಮ್ಮೆ ಹಿಂತಿರುಗಿ ನೋಡಿದಾಗ ಅಪಾರ ಜನಸ್ತಮವು ಇನ್ನೂ ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಗಮನಿಸಿದನು. 21. ತಕ್ಷಣ ಗೌತಮನು ಅಲ್ಲಿ ನಿಂತು ಜನರನ್ನು ಉದ್ದೇಶಿಸಿ, ಸೋದರ ಸೋದರಿಯರೇ, ನೀವು ನನ್ನನ್ನು ಈ ರೀತಿ ಹಿಂಬಾಲಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ಶಾಕ್ಯರು ಮತ್ತು ಕೋಲಿಯರ ನಡುವಿನ ಕಲಹವನ್ನು ಬಗೆಹರಿಸುವಲ್ಲಿ ನಾನು ವಿಫಲನಾಗಿದ್ದೇನೆ. ನೀವು ಇದರ ಪರಿಹಾರಕ್ಕಾಗಿ ಜನಾಭಿಪ್ರಾಯವನ್ನು ರೂಪಿಸಿದರೆ ಇದರಲ್ಲಿ ನೀವು ಸಫಲರಾಗಬಹುದು. ಆದ್ದರಿಂದ ನೀವು ಹಿಂತಿರುಗುವುದು ಒಳ್ಳೆಯದು ಎಂದು ಸಿದ್ಧಾರ್ಥನು ಮಾಡಿದ ಮನವಿಯನ್ನು ಕೇಳಿದ ಜನಸ್ತಮವು ನಿಧಾನವಾಗಿ ಹಿಂತಿರುಗತೊಡಗಿತು. 22. ಶುದ್ಧೋಧನ ಮತ್ತು ಪ್ರಜಾಪತಿ ಗೌತಮಿ ಆಶ್ರಮದಿಂದ ಅರಮನೆಗೆ ಹಿಂತಿರುಗಿದರು. 23. ಸಿದ್ಧಾರ್ಥನು ತ್ಯಜಿಸಿದ ವಸ್ತ್ರಾಭರಣಗಳನ್ನು ನೋಡಲಾರದೆ ಗೌತಮಿಯು ಕಣ್ಣೀರಿಟ್ಟಳು. ಅವುಗಳನ್ನು ಅರಮನೆಯ ಆವರಣದಲ್ಲಿದ್ದ ತಾವರೆಯ ಸರೋವರಕ್ಕೆ ಬಿಸುಟಿದಳು. 24. ಸಿದ್ಧಾರ್ಥ ಗೌತಮನು ಪರಿವ್ರಾಜಕ ದೀಕ್ಷೆ ಸ್ವೀಕರಿಸಿದ ಸಮಯದಲ್ಲಿ ಅವನಿಗೆ ಕೇವಲ 29 ವರ್ಷವಾಗಿತ್ತು. 25. ಗೌತಮನ ನಿಷ್ಠೆ ಮತ್ತು ಬದ್ಧತೆಯನ್ನು ಕಂಡ ಕಪಿಲವಸ್ತುವಿನ ಜನರು ಅವನನ್ನು ಶ್ಲಾಘಿಸುತ್ತಾ ನಿಟ್ಟುಸಿರು ಬಿಡುತ್ತಾರೆ. ಅವನೊಬ್ಬ ಶಾಕ್ಯ ವಂಶದ ಶ್ರೇಷ್ಠ ಪುರುಷ. ಅವನ ಪೋಷಕರು ಸಾಕಷ್ಟು ಶ್ರೀಮಂತರಾಗಿದ್ದರೂ ಉದಾರ ಮನೋಭಾವವುಳ್ಳವರಾಗಿದ್ದರು. ಯೌವನದ ವಸ್ತಿನಲ್ಲಿದ್ದ ಆತನ ಮನಸ್ಸು ಮತ್ತು ಶರೀರಗಳೆರಡು ಸ್ವಯಂ ಹಾಗೂ ಸದ್ಗುಣಗಳಿಂದ ಕೂಡಿದವು. ಎಲ್ಲ ಭೋಗ ಭಾಗ್ಯಗಳನ್ನು ಹೊಂದಿದ ಸಿದ್ಧಾರ್ಥ ಗೌತಮನು ಜಗತ್ತಿನಲ್ಲಿ ಶಾಂತಿ ಕಾಪಾಡಲು ಹಾಗೂ ಮನಕುಲದ ಏಳಿಗೆಗಾಗಿ ತನ್ನ ಬಂಧು ಬಾಂಧವರೊಂದಿಗೆ ಹೋರಾಡಿದನು ಎಂದು ಮೆಚ್ಚುಗೆಯ ಮಾತನ್ನಾಡಿದರು. 26. ಈ ಶಾಕ್ಯ ಕುಲದ ಯುವಕನು ತನ್ನ ಪೋಷಕರು ಮತ್ತು ಬಂಧುಗಳ ಮಾತಿಗೆ ಮಣಿಯದೆ ಅವರೆಲ್ಲರ ವಿರೋಧಗಳ ನಡುವೆ ಸ್ವಇಚ್ಛೆಯಿಂದ ಅರಮನೆಯನ್ನು ತ್ಯಜಿಸಿ ಶ್ರೀಮಂತಿಕೆಗೆ ಬದಲಾಗಿ ಬಡತನವನ್ನು ಒಪ್ಪಿಕೊಂಡನು. ಅನಿಕೇತನನಾಗಿ ಬದುಕಲು ಇಚ್ಛಿಸಿ ತನ್ನವರು ತನ್ನದು ಎಂಬ ಭಾವನೆ ಇಲ್ಲದಂತೆ ಏಕಾಂಗಿಯಾಗಿ ಬದುಕನ್ನು ಸಾಗಿಸುತ್ತಿದ್ದಾನೆ. 27. ಅವನು ಸ್ವಇಚ್ಛೆಯಿಂದ ಮಾಡಿದ ಮಹಾತ್ಯಾಗವಿದು. ಅವನ ಈ ಮಹಾಶೌರ್ಯ ಮತ್ತು ಧೈರ್ಯದ ಸಾಹಸಕ್ಕೆ ಸರಿಸಮನಾದದ್ದು ಜಗತ್ತಿನಲ್ಲಿ ಬೇರೊಂದಿಲ್ಲ. ಅವನು ಶಾಕ್ಯಮುನಿ ಅಥವಾ ಶಾಕ್ಯಸಿಂಹ ಎಂದು ಕರೆಯಲು ಅರ್ಹನಾಗಿದ್ದಾನೆ. 28. ಕಿಸಾ ಗೌತಮಿ ಎಂಬ ಶಾಕ್ಯ ಕುಲದ ಕನ್ಯೆ ಹೇಳಿದ ಮಾತು ಅದೆಷ್ಟು ಸತ್ಯವಾಗಿದೆ. ಸಿದ್ಧಾರ್ಥ ಗೌತಮನನ್ನು ಕುರಿತು ಅವಳು ಈ ರೀತಿ ಅಭಿಪ್ರಾಯಪಟ್ಟಿದ್ದಾಳೆ: ಇಂಥ ಮಗನನ್ನು ಅಡೆದ ತಾಯಿ ಪುಣ್ಯವಂತಳು, ಇಂಥ ಮಗನನ್ನು ಪಡೆದ ತಂದೆಯೂ ಪುಣ್ಯಶಾಲಿ, ಇಂಥ ಪುರುಷನನ್ನು ಕೈ ಹಿಡಿದ ಯಶೋಧರೆ ಧನ್ಯಳೇ ಸರಿ. ಖಂಡ 19. ರಾಜಕುಮಾರ ಸಿದ್ಧಾರ್ಥ ಮತ್ತು ಸೇವಕ ಚೆನ್ನ. 1. ಸಿದ್ಧಾರ್ಥನು ಪರಿವ್ರಾಜಕ ದೀಕ್ಷೆಯನ್ನು ಪಡೆದ ನಂತರ ಅವನ ಸೇವಕನಾದ ಚೆನ್ನನು ಕಂತಕ ಎಂಬ ಕುದುರೆಯೊಂದಿಗೆ ಅರಮನೆಗೆ ಹಿಂತಿರುಗಬೇಕಾಯಿತು. ಆದರೆ ಅವನು ಹಿಂದಿರುಗಲು ನಿರಾಕರಿಸಿ ರಾಜಕುಮಾರನನ್ನು ಕಂತಕದೊಂದಿಗೆ ಅನೋಮ ನದಿಯ ದಡದವರೆಗೆ ತಲುಪಿಸಿ ಹಿಂತಿರುಗುವೆನೆಂದು ಹಠ ಹಿಡಿದನು. ಸೇವಕ ಚೆನ್ನನ ಮಾತಿಗೆ ಗೌತಮನು ಮಣಿಯಬೇಕಾಯಿತು. 2. ನದಿಯತ್ತ ಪ್ರಯಾಣವನ್ನು ಮುಂದುವರಿಸಿದ ಅವರೆಲ್ಲರೂ ಅನೋಮ ನದಿಯ ದಡವನ್ನು ತಲುಪಿದರು. 3. ತನ್ನ ಪ್ರೀತಿಯ ಸೇವಕನಾದ ಚೆನ್ನನತ್ತ ತಿರುಗಿದ ಗೌತಮನು, ಆತ್ಮೀಯ ಮಿತ್ರನೇ, ನಿನಗೆ ನನ್ನಲ್ಲಿರುವ ಪ್ರೀತಿ ಮತ್ತು ಗೌರವದ ಕಾರಣದಿಂದಾಗಿ ನೀನು ಇಲ್ಲಿವರೆಗೂ ಹಿಂಬಾಲಿಸಿಕೊಂಡು ಬಂದಿದ್ದೀ. ಯಜಮಾನನನ್ನು ಕುರಿತು ಇಷ್ಟೊಂದು ಪ್ರೀತಿ ಗೌರವವುಳ್ಳ ನೀನು ಸಂಪೂರ್ಣವಾಗಿ ನನ್ನ ಹೃದಯವನ್ನು ಗೆದ್ದಿದ್ದೀಯ. 4. ನನ್ನ ಬಗ್ಗೆ ನಿನಗಿರುವ ಉದಾತ್ತ ಭಾವನೆಗಳನ್ನು ನೋಡಿ ನನಗೆ ಸಂತೋಷವಾಗಿದೆ. ಆದರೆ ನಿನಗೆ ಯಾವ ಉಡುಗೊರೆಯನ್ನು ನೀಡುವ ಶಕ್ತಿಯೂ ನನಗಿಲ್ಲ. 5. ಸೂಕ್ತವಾದ ಬಳುವಳಿಯನ್ನು ನೀಡುವಂಥವರ ವಿಚಾರದಲ್ಲಿ ಯಾರೂ ತಾನೇ ಗೌರವಯುತವಾಗಿ ನಡೆದುಕೊಳ್ಳುವುದಿಲ್ಲ. ಆದರೆ ವ್ಯಕ್ತಿಯೊಬ್ಬ ಅದೃಷ್ಟಹೀನನಾದರೆ ಅಂಥವನ ವಿಷಯದಲ್ಲಿ ಅವನ ಬಂಧುಗಳು ಅಪರಿಚಿತರಾಗಿ ದೂರ ಸರಿಯುತ್ತಾರೆ. 6. ತಂದೆಯೊಬ್ಬನು ತನ್ನ ಕುಟುಂಬದ ಶ್ರೇಯಸ್ಸಿಗಾಗಿ ಮಗನನ್ನು ಪೋಷಿಸುತ್ತಾನೆ. ಮಗನು ತನ್ನ ತಂದೆಯನ್ನು ಗೌರವಿಸುವುದು ತನ್ನ ಮುಂದಿನ ಕ್ಷೇಮಕ್ಕಾಗಿಯೇ. ಜಗತ್ತಿನಲ್ಲಿ ಮನುಷ್ಯನು ಕರುಣೆ ತೋರಿಸುವುದು ಅನ್ಯರು ತನ್ನ ಬಗ್ಗೆ ಕರುಣೆ ತೋರಲಿ ಎಂಬ ನಿರೀಕ್ಷೆಯಿಂದ. ಯಾವ ಉದ್ದೇಶವೂ ಇಲ್ಲದ ನಿಸ್ವಾರ್ಥಿಗಳಾಗಿರುವುದು ಈ ಜಗತ್ತಿನಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. 7. ಆದರೆ ನೀನು ಇದಕ್ಕೆ ಅಪವಾದವಾಗಿದ್ದೀಯ. ಇನ್ನು ನೀನು ಈ ಕುದುರೆಯೊಂದಿಗೆ ಅರಮನೆಗೆ ಹಿಂತಿರುಗು. 8. ರಾಜನಿಗೆ ತನ್ನ ನೋವುಗಳನ್ನು ಹಂಚಿಕೊಳ್ಳುವವರು ಬೇಕಾಗಿದ್ದಾರೆ. ದುಃಖವನ್ನು ನುಂಗಿ ಪ್ರೀತಿ ಮತ್ತು ವಿಶ್ವಾಸದಿಂದ ದೃಢಚಿತ್ತನಾಗಿರು. 9. ರಾಜನಿಗೆ ಗೌತಮನ ಕೋಪದಿಂದಾಗಲಿ ಅಥವಾ ಪ್ರೀತಿ ವಿಶ್ವಾಸದ ಕೊರತೆಯಿಂದಾಗಲಿ ಇಲ್ಲವೇ ಸ್ವರ್ಗದ ಮೇಲಿನ ಮೋಹದಿಂದ ಅವರನ್ನು
ಅವರನ್ನು ತ್ಯಜಿಸಿ ಹೋಗಿಲ್ಲ ಎಂದು ಹೇಳುವುದರ ಮೂಲಕ ಅವನನ್ನು ಸಮಾಧಾನಪಡಿಸು. 10. ಅರಮನೆಯನ್ನು ತ್ಯಜಿಸಿ ಬಂದಿರುವ ನನಗಾಗಿ ಅವರು ದುಃಖಿಸುವುದೂ ಬೇಡ. ಜೊತೆಗೂಡಿ ನಾವು ಎಷ್ಟೇ ಕಾಲ ಬದುಕಿದರೂ ಒಂದಲ್ಲ ಒಂದು ದಿನ ಆಗಲೇಬೇಕಲ್ಲವೇ? 11. ಅಗಲುವಿಕೆಯು ನಿಶ್ಚಿತ ಎಂದಾದ ಮೇಲೆ ಪ್ರೀತಿ ಪಾತ್ರರಾದವರಿಂದ ದೂರವಾಗದೇ ಇರುವುದು ಹೇಗೆ ಸಾಧ್ಯ? 12. ಮನುಷ್ಯನ ಮರಣಾನಂತರ ಅವನ ಐಶ್ವರ್ಯಕ್ಕೆ ಅನೇಕ ಜನ ಹಕ್ಕುದಾರರು ಇರುತ್ತಾರೆ, ಆದರೆ ಆತನ ಶ್ರೇಷ್ಠವಾದ ಗುಣಗಳಿಗೆ ಉತ್ತರಾಧಿಕಾರಿಗಳು ಸಿಗುವುದು ಬಹಳ ಕಷ್ಟ, ಇಲ್ಲವೇ ಇಲ್ಲ ಎಂದು ಹೇಳಿದರೂ ತಪ್ಪಾಗಲಾರದು. 13. ರಾಜನಾದ ನನ್ನ ತಂದೆಯ ಯೋಗಕ್ಷೇಮವನ್ನು ಈಗ ಯಾರಾದರೂ ನೋಡಿಕೊಳ್ಳಬೇಕಾಗಿದೆ. ಪುತ್ರನು ಅಕಾಲದಲ್ಲಿ ನನ್ನನ್ನು ತ್ಯಜಿಸಿ ಹೋದ ಎಂದು ಅವರು ಹೇಳಬಹುದು, ಆದರೆ ಕರ್ತವ್ಯಕ್ಕೆ ಅಕಾಲವೆಂಬುದೇನೂ ಇಲ್ಲ. 14. ಪ್ರಿಯ ಮಿತ್ರನೇ, ನೀನು ನನ್ನ ತಂದೆಯನ್ನು ಇಂಥ ಮಾತುಗಳಿಂದ ಸಂತೈಸಿ ನೀನು ಎಲ್ಲ ರೀತಿಯಿಂದಲೂ ಪ್ರಯತ್ನಿಸುತ್ತಾ ಅವರಿಗೆ ಯಾವ ಕಾರಣಕ್ಕೂ ನನ್ನ ನೆನಪು ಬಾರದಂತೆ ನೋಡಿಕೊ. 15. ನನ್ನ ತಾಯಿ ಪ್ರಜಾಪತಿ ಗೌತಮಿ ಓರ್ವ ಮಹಿಳಾ ಮುಕುಟಮಣಿ. ಅವಳ ಶಬ್ದಗಳಲ್ಲಿ ವಿವರಿಸಲಾರದಷ್ಟು ಶ್ರೇಷ್ಠಳು. ಅಂಥ ತಾಯಿಯ ಪುತ್ರವಾತ್ಸಲ್ಯಕ್ಕೆ ನಾನು ಅನರ್ಹ ಎಂಬುದನ್ನು ನೀನು ಪದೇ ಪದೇ ಅವಳಿಗೆ ಮನವರಿಕೆ ಮಾಡಿಕೊಡು. 16. ತನ್ನ ಒಡೆಯನಾದ ಗೌತಮನ ಈ ಮಾತುಗಳನ್ನು ಕೇಳಿ ದುಃಖದಿಂದ ಗದ್ಗದಿತನಾದ ಚೆನ್ನನು ಸಿದ್ಧಾರ್ಥನಿಗೆ ಕೈ ಮುಗಿದು ಈ ರೀತಿ ಹೇಳಿದನು. 17. ಓ ಒಡೆಯನೇ, ನೀವು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಉಂಟು ಮಾಡುತ್ತಿರುವ ವೇದನೆಯನ್ನು ನೋಡಿ ನನ್ನ ಮನಸ್ಸು ಆಳವಾದ ಕೆಸರಿನಲ್ಲಿ ಊತು ಹೋಗುತ್ತಿರುವ ಹಾನಿಯಂತಾಗಿದೆ. 18. ನಿಮ್ಮ ಈ ದೃಢ ಸಂಕಲ್ಪವನ್ನು ಕಂಡು ಉಕ್ಕಿನ ಹೃದಯದವರಿಗೆ ಕಣ್ಣೀರು ಬರುತ್ತದೆ. ಇದನ್ನು ಪ್ರೀತಿಯಿಂದ ಮಿಡಿಯುತ್ತಿರುವ ಹೃದಯದವರ ಗತಿಯೇನು? 19. ಅರಮನೆಯ ಸುಪ್ಪತ್ತಿಗೆ ಮೇಲೆ ಮಲಗಬೇಕಾದ ಈ ಕೋಮಲವಾದ ಶರೀರವೆಲ್ಲಿ? ಒರಟು ದರ್ಬೆಯ ಹುಲ್ಲಿನಿಂದ ಕೂಡಿದ ಕಾಡೆಲ್ಲಿ? 20. ಓ ರಾಜಕುಮಾರನೇ, ನಿನ್ನ ಈ ದೃಢ ಸಂಕಲ್ಪವನ್ನು ನೋಡಿದ ನಂತರ ನಾನು ಯಾವ ಹೃದಯದೊಂದಿಗೆ ಶೋಕಸಾಗರದಲ್ಲಿ ಮುಳುಗಿ ಹೋಗಿರುವ ಕಪಿಲವಸ್ತುವಿಗೆ ಈ ಕುದುರೆಯೊಂದಿಗೆ ಹಿಂತಿರುಗಲಿ? 21. ತನ್ನ ಪುತ್ರನ ವಿಚಾರದಲ್ಲಿ ಅಷ್ಟೊಂದು ವಾತ್ಸಲ್ಯಮಯಿಯಾದ ವೃದ್ಧ ರಾಜನನ್ನು ನೀನು, ಒಬ್ಬ ನಾಸ್ತಿಕನು, ತನ್ನ ಧರ್ಮವನ್ನು ನಿರಾಕರಿಸುವಂತೆ ನಿರಾಕರಿಸಬಾರದಿತ್ತು. 22. ನಿನ್ನ ಮಲತಾಯಿ ನಿನ್ನ ಪೋಷಣೆ ಭಾರವನ್ನೆಲ್ಲ ಹೊತ್ತವಳು. ಅವಳನ್ನು ನೀನೊಬ್ಬ ಕೃತಜ್ಞನಂತೆ ಮರೆಯುತ್ತಿಲ್ಲ ತಾನೆ? 23. ಪ್ರಖ್ಯಾತ ವಂಶದಲ್ಲಿ ಜನಿಸಿ ಸಕಲ ಗುಣ ಸಂಪನ್ನೆಯೂ ಆದರ್ಶ ಸತಿಯೂ ಏಕಮಾತ್ರ ಪುತ್ರನ ತಾಯಿಯೂ ಆದ ನಿನ್ನ ಧರ್ಮಪತ್ನಿಯನ್ನು ನೀನು ತ್ಯಜಿಸುತ್ತಿಲ್ಲ ತಾನೆ? 24. ಧರ್ಮ ಮತ್ತು ನೀತಿಯ ಹಿರಿಮೆಯನ್ನು ಬಲ್ಲ ನೀನು ಯಶೋಧರೆಯ ಕಂದ ಹಾಗೂ ಎಲ್ಲರ ಪ್ರೀತಿಯ ಪಾತ್ರ ಮಗುವಾದ ರಾಹುಲನನ್ನು ದುಂದುಕೋರನೊಬ್ಬ ಸಕಲ ಐಶ್ವರ್ಯವನ್ನು ತೊರೆಯುವಂತೆ ತೊರೆದು ಹೋಗುತ್ತಿರುವುದು ಸರಿಯೇ? 25. ಓ ಪ್ರಭುವೇ, ನೀನು ನಿನ್ನ ಬಂಧುವರ್ಗ ಮತ್ತು ರಾಜವೈಭವ ತೊರೆಯಲು ದೃಢ ಸಂಕಲ್ಪ ಮಾಡಿರಬಹುದು, ಆದರೆ ನಿನ್ನ ಪಾದಗಳನ್ನು ಆಶ್ರಯಿಸಿರುವ ನನ್ನನ್ನು ಈ ರೀತಿ ತೊರೆದು ಹೋಗುವುದು ನಿನಗೆ ಸಮ್ಮತವೇ? 26. ನಿನ್ನನ್ನು ಈ ಅರಣ್ಯದಲ್ಲಿ ಏಕಾಂಗಿಯಾಗಿ ಬಿಟ್ಟು ಅಗ್ನಿ ಜ್ವಾಲೆಯಂತಾಗಿರುವ ಈ ಹೃದಯವನ್ನು ಹೊತ್ತು ನಾನು ನಗರಕ್ಕೆ ಹೇಗೆ ಹಿಂತಿರುಗಲಿ? 27. ನಾನು ನಿನ್ನನ್ನು ಇಲ್ಲಿ ಬಿಟ್ಟು ಹಿಂತಿರುಗಿದರೆ ನಿನ್ನ ತಂದೆ ನನಗೆ ಏನು ಹೇಳಬಲ್ಲರು? ಅವರಿಗೆ ಮತ್ತು ನಿನ್ನ ಪತ್ನಿ ಯಶೋಧರೆಗೆ ನಾನು ಯಾವ ಶುಭವಾರ್ತೆಯನ್ನು ಹೇಳಲಿ? 28. ನೀನು ಹೇಳುತ್ತಿರುವ ರಾಜನಿಗೆ ತಕ್ಕ ಮಗನಲ್ಲ ಎಂಬ ಮಾತನ್ನು ನನ್ನ ತಾಯಿಗೆ ಪದೇ ಪದೇ ಎಂಬ ಮಾತನ್ನು ಯಾರು ನಂಬುತ್ತಾರೆ ಎಂದು ನುಡಿದ ಚೆನ್ನನು, ನಾನು ನಿರ್ಲಜ್ಜ ಹೃದಯದವನಾಗಿ ನಿನ್ನ ವಿಚಾರದಲ್ಲಿ ಇಲ್ಲ ಸಲ್ಲದನ್ನೆಲ್ಲ ಹೇಳಿದರೂ ನಿನ್ನ ತಂದೆಯವರು ಎಂದಿಗೂ ಇದನ್ನು ನಂಬಲಾರರು. 29. ಅನುಕಂಪದ ಮೂರ್ತಿಯಾದ ಸಹೃದಯಾದ ದಯಾಮಯಿಯಾದ ನೀನು ಪ್ರೀತಿಪಾತ್ರರಾದ ಎಲ್ಲರ ಪ್ರೀತಿಯನ್ನು ಹೀಗೆ ನಿರಾಕರಿಸುವುದು ನಿನಗೆ ಶೋಭಿಸುವುದಿಲ್ಲ. ನನ್ನ ಮೇಲೆ ಕರುಣೆಯಿಟ್ಟು ನೀನು ಹಿಂತಿರುಗಿ ನಡೆಯ ಎಂದು ಪ್ರಾರ್ಥಿಸಿಕೊಂಡನು. 30. ದುಃಖದಿಂದ ನೊಂದ ಚೆನ್ನನು ಆಡಿದ ಈ ಮಾತುಗಳನ್ನು ಕೇಳಿದ ಸಿದ್ಧಾರ್ಥ ಗೌತಮನು ಅತ್ಯಂತ ಕರುಣೆಯಿಂದ ಚೆನ್ನನಿಗೆ ಹೀಗೆ ಹೇಳಿದನು. 31. ಮಿತ್ರ, ನಿನ್ನಿಂದ ನಾನು ದೂರ ಹೋಗುತ್ತಿದ್ದೇನೆಂಬ ಭಾವನೆಯನ್ನು ದೂರ ಮಾಡು. ಬದಲಾವಣೆ ಈ ಜಗದ ನಿಯಮ. ಅನೇಕ ಜನ್ಮಾಂತರಗಳ ಈ ಬದುಕಿನಲ್ಲಿ ಇದು ಅನಿವಾರ್ಯ.
32. ಪ್ರೀತಿ ವಾತ್ಸಲ್ಯಕ್ಕೆ ಸಿಲುಕಿ ನಿಮ್ಮಂಥ ಬಂಧು ಮಿತ್ರರಿಂದ ಈಗ ಬೇರೆಯಾಗದಿದ್ದರೂ ಮುಂದೆ ನಮಗೆ ಒದಗಿ ಬರುವ ಸಾವು ಅಸಹಾಯಕರಾದ ನಮ್ಮನ್ನು ಅನಿವಾರ್ಯವಾಗಿ ಬೇರ್ಪಡಿಸುತ್ತದೆ. 33. ಅತ್ಯಂತ ನೋವಿನಿಂದ ನನಗೆ ಜನ್ಮ ನೀಡಿದ ಆ ತಾಯಿಯು ಈಗ ನನಗೆ ಏನಾಗಿದ್ದಾಳೆ, ನಾನು ಅವಳಿಗೆ ಏನಾಗಿದ್ದೇನೆ. 34. ಪಕ್ಷಿಗಳು ಮರದಲ್ಲಿ ತಾವು ಕಟ್ಟಿದ ಗೂಡಿನಲ್ಲಿ ಬದುಕಿ ನಂತರ ಒಂದಾನೊಂದು ತೊರೆದು ಹೋಗುವಂತೆ ನಾವುಗಳು ಒಂದು ದಿನ ಬೇರೆಯಾಗಲೇಬೇಕು. 35. ಮೋಡಗಳು ಆಕಾಶದಲ್ಲಿ ಒಂದಕ್ಕೊಂದು ಸಂಧಿಸಿ ಗಾಳಿ ಬಂದಾಗ ಚೆದರಿ ಹೋಗುವಂತೆ ಜೀವಿಗಳು ಒಮ್ಮೆ ಜೊತೆಗೂಡಿ ನಂತರ ಚೆದರಿ ಹೋಗುತ್ತಾರೆ. 36. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವವು ಆಶಾಭಂಗವನ್ನುಂಟು ಮಾಡಿ ಬೇರ್ಪಟ್ಟು ಹೋಗುತ್ತಿರುವುದರಿಂದ ಜೊತೆಗೂಡಿದಾಗ ನಾವು ನಮ್ಮದೆಂದು ಸಂಭ್ರಮಿಸುವುದು ಸರಿಯಲ್ಲ, ಅದರಿಂದ ನಮಗೆ ತುಂಬ ದುಃಖವಾಗುತ್ತದೆ. 37. ಸನ್ಮಿತ್ರನೇ, ಬದುಕಿನ ನಿಜಸ್ಥಿತಿ ಹೀಗಿರುವಾಗ ಇನ್ನು ನೀನು ದುಃಖಿಸದೆ ಹಿಂದಿರುಗೋದು ಒಳ್ಳೆಯದು. ನಿನ್ನಲ್ಲಿ ಪ್ರೇಮದ ಸೆಳೆತ ಇನ್ನೂ ಉಳಿದಿದ್ದರೆ ಸದ್ಯಕ್ಕೆ ನೀನು ಹಿಂದಿರುಗಿ ಹೋಗು, ಮತ್ತೊಮ್ಮೆ ಯಾವಾಗಲಾದರೂ ಬಾ. 38. ನನ್ನನ್ನು ನೀನು ಬಲವಂತ ಮಾಡದೆ ರಾಜಧಾನಿಗೆ ಹಿಂತಿರುಗಿ ಹೋಗಿ ಕಪಿಲವಸ್ತುವಿನ ಜನರಿಗೆ ಗೌತಮನ ಮೇಲಿನ ನಿಮ್ಮ ವಾತ್ಸಲ್ಯವನ್ನು ಮರೆತು ಬಿಡಿ, ಇದು ಅವನ ಕೊನೆಯ ತೀರ್ಮಾನ ಎಂಬುದಾಗಿ ತಿಳಿಸು. 39. ಯಜಮಾನ ಮತ್ತು ಸೇವಕನ ನಡುವಿನ ಈ ಸಂವಾದವನ್ನು ಕೆಡುತ್ತಿದ್ದ ಶ್ರೇಷ್ಠ ತಳಿಯ ಕುದುರೆಯಾದ ಕಂತಕನು ಗೌತಮನ ಪಾದವನ್ನು ನಾಲಿಗೆಯಿಂದ ನೆಕ್ಕುತ್ತಾ ದುಃಖದ ಕಣ್ಣೀರನ್ನು ಸುರಿಸಿತು. 40. ತನ್ನ ಮೃದುವಾದ ಹಸ್ತದ ಮೇಲೆ ಸ್ವಸ್ತಿಕದ ಶುಭ ಚಿಹ್ನೆಯನ್ನು ಹೊಂದಿದ್ದ ಗೌತಮನು ತನ್ನ ಕೈಬೆರಳುಗಳಿಂದ ಕುದುರೆಯ ಮೈದಡುತ್ತಾ ಸ್ನೇಹಿತನನ್ನು ಸಂಬೋಧಿಸುವಂತೆ ಕುದುರೆಗೆ ಹೇಳಿದನು. 41. ಕಂತಕನೇ, ಕಣ್ಣೀರು ಸುರಿಸಬೇಡ, ಸೈರಿಸಿಕೋ, ನಿನ್ನ ಶ್ರಮಕ್ಕೂ ತಕ್ಕ ಪ್ರತಿಫಲ ದೊರೆಯಲಿದೆ. 42. ಇನ್ನು ತಾನು ಒಡೆಯನಿಂದ ಹೊರಡುವ ಕಾಲ ಸಮೀಪಿಸಿತು ಎಂಬುದನ್ನು ಅರಿತ ಚಂಡನು ಕಾಷಾಯಧಾರಿಯಾದ ಗೌತಮನಿಗೆ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದನು. 43. ಸೇವಕ ಚಂಡನಿಗೆ ಮತ್ತು ಕಂತಕನಿಗೆ ಅಂತಿಮ ವಿದಾಯ ಹೇಳಿದ ಗೌತಮನು ತನ್ನ ಪ್ರಯಾಣವನ್ನು ಮುಂದುವರಿಸಿದನು. 44. ತನ್ನ ಒಡೆಯನಾದ ಗೌತಮ ರಾಜಕೋಶಗಳೆಲ್ಲವನ್ನು ತೊರೆದು ಕಾಷಾಯಧಾರಿಯಾಗಿ ವೈರಾಗ್ಯ ಸಾಮ್ರಾಜ್ಯದತ್ತ ಪ್ರಯಾಣ ಬೆಳೆಸುತ್ತಿರುವುದನ್ನು ನೋಡಿದ ಚಂಡನು ತನ್ನ ಕೈಗಳನ್ನು ಮೇಲಕ್ಕೆತ್ತಿ ತೀವ್ರವಾಗಿ ರೋಧಿಸುತ್ತಾ ನೆಲಕ್ಕುರುಳಿದನು. 45. ಪದೇ ಪದೇ ಹಿಂತಿರುಗಿ ನೋಡುತ್ತಾ ರೋಧಿಸುತ್ತಾ ತನ್ನ ಕೈಗಳಿಂದ ಕುದುರೆಯ ಕೊರಳನ್ನು ಅಪ್ಪಿಕೊಂಡು ಅಸಹಾಯಕನಾಗಿ ಅಲುಬುತ್ತಾ ತನ್ನ ಪ್ರಯಾಣವನ್ನು ಚೆನ್ನ ಆರಂಭಿಸಿದನು. 46. ದಾರಿಯುದ್ದಕ್ಕೂ ಚೆನ್ನನು ದುಃಖದಿಂದ ಕಣ್ಣೀರಿಡುತ್ತಾ ಎಡವುತ್ತಾ ಬೀಳುತ್ತಾ ತನ್ನ ವ್ಯಾಮೋಹಕ್ಕಾಗಿ ತಾನೇ ನಿಟ್ಟುಸಿರುಡುತ್ತಾ ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಅರಿವಿಲ್ಲದೆ ರಾಜಧಾನಿಗೆ ಹಿಂತಿರುಗಿದನು. ಖಂಡ 20. ಅರಮನೆಗೆ ಹಿಂತಿರುಗಿದ ಚೆನ್ನ. 1. ಗೌತಮನು ಅರಣ್ಯ ಪ್ರವೇಶದ ನಂತರ ದುಃಖದಿಂದ ನೊಂದಿದ್ದ ತನ್ನ ಮನಸ್ಸನ್ನು ಸಂತೈಸಿಕೊಳ್ಳಲು ಚೆನ್ನನು ಅರಮನೆಗೆ ಹಿಂತಿರುಗುವ ಮಾರ್ಗ ಮಧ್ಯದಲ್ಲಿ ನಾನಾ ಬಗೆಯಲ್ಲಿ ಪ್ರಯತ್ನಿಸಿದನು. 2. ಚೆನ್ನನು ಕಂತಕನೊಂದಿಗೆ ಕೇವಲ ಒಂದು ದಿನದಲ್ಲೇ ಪ್ರಯಾಣ ಮಾಡಬಹುದಾದ ದೂರವನ್ನು ತನ್ನ ಒಡೆಯನ ಅಗಲುವಿಕೆ ನೋವಿನ ಭಾರವನ್ನು ಹೊತ್ತ ಮನಸ್ಸಿನಿಂದಾಗಿ 8 ದಿನದವರೆಗೆ ಸವೆಸಿದನು. 3. ಕಂತಕ ಎಂಬ ಹೆಸರಿನ ಕುದುರೆಯು ಧೈರ್ಯವಾಗಿ ಹೆಜ್ಜೆ ಇಡುತ್ತಿದ್ದಾದರೂ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡಂತೆ ಪ್ರಯಾಸದಿಂದ ಹೆಜ್ಜೆ ಹಾಕುತ್ತಿತ್ತು. ಮೈತುಂಬ ವಜ್ರಾಭರಣಗಳಿಂದ ಕೂಡಿದ ಅಲಂಕಾರದ ಹೊದಿಕೆಯನ್ನು ಹೊತ್ತಿದ್ದರೂ ತನ್ನ ಒಡೆಯನಿಲ್ಲದ ಕಾರಣದಿಂದಾಗಿ ಆ ಕುದುರೆಯು ಕಳಹೀನವಾಗಿತ್ತು. 4. ತನ್ನ ಯಜಮಾನನು ಹೋದ ದಾರಿಯ ಕಡೆ ಪದೇ ಪದೇ ಹಿಂತಿರುಗಿ ನೋಡುತ್ತಿದ್ದ ಆ ಮೂಕ ಪ್ರಾಣಿಯು ದುಃಖದ ಧ್ವನಿಯಿಂದ ಹಸಿವು ದೃಶ್ಯಗಳನ್ನು ಮರೆತು ದಾರಿಯಲ್ಲಿ ಸಾಗುತ್ತಿತ್ತು. 5. ಕೊನೆಗೂ ಚೆನ್ನ ಮತ್ತು ಕಂತಕ ಇಬ್ಬರು ಗೌತಮನಿಲ್ಲದ ಶೂನ್ಯವಾಗಿದ್ದ ಕಪಿಲವಸ್ತುವನ್ನು ತಲುಪಿದರು. ಅವರ ದೇಹ ಮಾತ್ರ ನಗರವನ್ನು ತಲುಪಿತು, ಆದರೆ ಅವರ ಆತ್ಮ ಇನ್ನೆಲ್ಲೋ ಇತ್ತು. 6. ಹೂಗಳಿಂದ ಕಂಗೊಳಿಸುತ್ತಿದ್ದ ಮರಗಿಡಗಳು, ಕಮಲದಿಂದ ಆವೃತವಾದ ಸರೋವರಗಳು ನಗರವನ್ನು ಅಲಂಕರಿಸಿದರೂ ಪ್ರಜೆಗಳು ಮಾತ್ರ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದರು. 7. ಇವರಿಬ್ಬರು ಕಾಂತಿಹೀನರಾಗಿ ಕಣ್ಣೀರು ತುಂಬಿದ ತಮ್ಮ ನಿಸ್ತೇಜವಾದ ಕಣ್ಣುಗಳಿಂದ ನಗರವನ್ನು ಪ್ರವೇಶಿಸಿದ್ದನ್ನು ಕಂಡು ಜನರು ಮತ್ತಷ್ಟು ದುಃಖಿತರಾದರು. 8. ಶಾಕ್ಯವಂಶದ ಹೆಮ್ಮೆಯ ಪುತ್ರನಾಗಿದ್ದ ಗೌತಮನನ್ನು ಮರಳಿ ಕರೆತರದೆ ಬರಿಗೈಯಲ್ಲಿ ಬಂದಿದ್ದ ಇವರನ್ನು ನೋಡಿದ ನಗರದ ಪ್ರಜೆಗಳೆಲ್ಲರೂ ಮತ್ತೊಮ್ಮೆ ದುಃಖದಿಂದ ರೋಧಿಸಿದರು. 9. ಆಕ್ರೋಶಭರಿತರಾಗಿದ್ದ ಪ್ರಜೆಗಳು ದಾರಿಯುದ್ದಕ್ಕೂ ಚೆನ್ನನನ್ನು ಹಿಂಬಾಲಿಸುತ್ತಾ ಕಣ್ಣೀರಿಡುತ್ತಾ ಅವನನ್ನು ರಾಜವಂಶದ ಸೌಭಾಗ್ಯದಂತಿದ್ದ ನಮ್ಮ ರಾಜಕುಮಾರನಲ್ಲಿ ಎಂದು ಕೇಳಿದರು. 10.
ರಾಜಕುಮಾರನಿಲ್ಲದ ಈ ನಗರ ಒಂದು ಗೊಂಡಾರಣ್ಯದಂತಿದೆ. ಈಗ ಅವನಿರುವ ಆ ಅರಣ್ಯವೇ ನಮ್ಮ ಪಾಲಿಗೆ ನಗರವಾಗಿದೆ. ಅವನಿಲ್ಲದ ಈ ನಗರದಲ್ಲಿ ನಮಗೆ ಯಾವ ಆಕರ್ಷಣೆಯೂ ಉಳಿದಿಲ್ಲ ಎಂದು ಶೋಕಿಸಿದರು. ಅನ್ನನು ರಾಜಕುಮಾರನು ಹಿಂತಿರುಗಿ ಬಂದನು ಎಂದು ಭಾವಿಸಿದ ಮಹಿಳೆಯರು ಕಿಟಕಿಗಳ ಬಳಿ ಸಾಲುಗಟ್ಟಿ ನಿಂತರು. ನಂತರ ಕುದುರೆಯ ಮೇಲೆ ಯಾರೂ ಇಲ್ಲದಿರುವುದನ್ನು ನೋಡಿ ತಮ್ಮ ಕಿಟಕಿಗಳನ್ನು ಮುಚ್ಚಿ ಗಟ್ಟಿಯಾಗಿ ಅಳತೊಡಗಿದರು. ಖಂಡ 21. ಶೋಕಸಾಗರದಲ್ಲಿ ಮುಳುಗಿದ ಕುಟುಂಬ ಪರಿವಾರ. 1. ಶುದ್ಧೋಧನನ ಕುಟುಂಬವು ಸೇವಕ ಚೆನ್ನನ ಬರುವಿಕೆಗಾಗಿ ಕಾತರದಿಂದ ಕಾಯುತ್ತಿತ್ತು. ಅವನು ಗೌತಮನನ್ನು ಮನವೊಲಿಸಿ ಮರಳಿ ಕರೆದುಕೊಂಡು ಬರುತ್ತಾನೆ ಎಂದು ನಿರೀಕ್ಷಿಸಿತ್ತು. 2. ಕಂತಕನು ಅರಮನೆಯ ಕುದುರೆಯ ಲಾಯವನ್ನು ಹೊಕ್ಕ ನಂತರ ತನ್ನ ನೋವು ಅರಮನೆಯ ಸದಸ್ಯರಿಗೆ ಕೇಳಿಸುವಂತೆ ಜೋರಾಗಿ ಕೆನೆಯಿತು. 3. ದೊರೆಯ ಅಂತಃಪುರದ ಸಮೀಪವಿದ್ದ ಸಿಬ್ಬಂದಿ ಇದನ್ನು ಕೇಳಿ ಕಂತಕನು ಕೆನೆಯುತ್ತಿರುವುದನ್ನು ಕೇಳಿದರೆ ರಾಜಕುಮಾರನು ಹಿಂತಿರುಗುವಂತಿದೆ ಎಂದು ತಮ್ಮಲ್ಲಿ ಮಾತನಾಡಿಕೊಂಡರು. 4. ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದ ಮಹಿಳೆಯರು ಇದನ್ನು ಕೇಳಿ ಎಚ್ಚೆತ್ತು ರಾಜಕುಮಾರನನ್ನು ಕಾಣುವ ಹಂಬಲದಿಂದ ಅರಮನೆಯಿಂದ ಹೊರಕ್ಕೆ ಓಡಿ ಬಂದರು. ಆದರೆ ರಾಜಕುಮಾರನಿಲ್ಲದೆ ನಿಂತಿದ್ದ ಕಂತಕನನ್ನು ನೋಡಿದ ಅವರೆಲ್ಲರೂ ನಿರಾಸೆಗೊಂಡರು. 5. ತನ್ನ ಸಂಯಮವನ್ನೆಲ್ಲ ಕಳೆದುಕೊಂಡ ಜ್ಞಾನ ತಪ್ಪಿ ಹೋಗಿದ ಗೌತಮಿಯು ಚೇತರಿಸಿಕೊಂಡು ತನ್ನ ಅಳಮೊರೆಯಲ್ಲಿ ಹೀಗೆ ನುಡಿದಳು. 6. ಉದ್ದನೆಯ ತೋಳುಗಳು, ಸಿಂಹದಂಥ ನಿಲುವುಗಳು ಹಾಗೂ ವೃಷಭನೇತ್ರನು, ಸುವರ್ಣದಂತೆ ಪ್ರಕಾಶಮಾನನು, ವಿಶಾಲವಾದ ವಕ್ಷ ಸ್ಥಳವನ್ನು ಪಡೆದ ಡಮರುಗದಂತೆ ಅಥವಾ ಮೇಘನಾದದಂತೆ ಗರ್ಜಿಸಬಲ್ಲ ಆ ಶೂರನು ಪರ್ಣಕುಟಿಯಲ್ಲಿ ವಾಸುವುದಾದರೂ ಹೇಗೆ? 7. ಉತ್ತಮ ಚಾರಿತ್ರ್ಯದ ಅಸಾಮಾನ್ಯ ಶೂರನಾದ ರಾಜಕುಮಾರನು ನಮ್ಮಿಂದ ದೂರವಾದ ಮೇಲೆ ಈ ಜಗತ್ತು ನಮಗೆ ಶೂನ್ಯವೆನಿಸಿದೆ. 8. ಕೋಮಲವಾದ ಮಧ್ಯಭಾಗದಲ್ಲಿ ಚಕ್ರಾಕಾರದ ಮುದ್ರೆಯನ್ನು ಹೊಂದಿರುವ ಸದಾ ವಸ್ತ್ರಗಳಿಂದ ಕೂಡಿರುವ ಕಮಲ ಸದೃಶ್ಯವಾದ ಅವನ ಪಾದಗಳು ಕಲ್ಲು ಮಳ್ಳುಗಳಿಂದ ತುಂಬಿರುವ ಆ ಕಾಡು ದಾರಿಯಲ್ಲಿ ಹೇಗೆ ನಡೆಯಬಲ್ಲವು? 9. ಅರಮನೆಯಲ್ಲಿನ ಮೃದುವಾದ ಹಾಸಿಗೆಯಲ್ಲಿ ಕುಳಿತು ಇಲ್ಲವೇ ಮಲಗಿರಬೇಕಾದ ಬೆಲೆಬಾಳುವ ಉಡುಪು ಧರಿಸಿ ಶ್ರೀಗಂಧದ ಸುಗಂಧವನ್ನು ಲೇಪಿಸಿಕೊಂಡು ಇರಬೇಕಾದ ಆ ಶರೀರವು ಅರಣ್ಯದ ಬಿಸಿಲು, ಮಳೆ, ಚಳಿಯನ್ನು ಹೇಗೆ ತಾನೇ ಸಹಿಸಿತು? 10. ತನ್ನ ಯೌವನ, ಸೌಂದರ್ಯ ಮತ್ತು ರಾಜವಂಶದ ಹೆಮ್ಮೆಯ ಪ್ರತೀಕದಂತೆ ಇದ್ದ ಶೌರ್ಯ ಸಾಹಸಗಳ ಜೊತೆಗೆ ಸಜ್ಜನಿಕೆಗೆ ಹೆಸರಾದ ಎಂದು ಯಾರನ್ನೂ ಕೇಳದ ಆದರೆ ಸದಾ ಸಾಯಸ್ತ ನೀಡಲು ಸಿದ್ಧನಿದ್ದ ರಾಜಕುಮಾರನು ಅನ್ಯರಿಂದ ಹೇಗೆ ತಾನೇ ಭಿಕ್ಷೆಯನ್ನು ಬೇಡಿಯಾನು? 11. ಅರಮನೆಯ ಸುವರ್ಣ ಖಚಿತವಾದ ಮಂಚದ ಮೇಲೆ ನಿದ್ರಿಸಿ ಬೆಳಗಿನ ಸಂಗೀತದ ನಾದ ಮಾಧುರಿಗೆ ಎಚ್ಚರಗೊಳ್ಳುತ್ತಿದ್ದವನು ಈಗ ಸನ್ಯಾಸಿಯಾಗಿ ಕಾಷಾಯ ವಸ್ತ್ರವನ್ನು ಧರಿಸಿ ಒರಟಾದ ನೆಲದ ಮೇಲೆ ಮಲಗಿ ಹೇಗೆ ನಿದ್ರಿಸಬಹುದು? 12. ಇಂಥ ದಹನೀಯ ವಿಲಾಪವನ್ನು ಕೇಳಿಸಿಕೊಂಡ ಮಹಿಳೆಯರು ದುಃಖದಿಂದ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಗಾಳಿಗೆ ಅಲುಗಾಡಿದ ತರುಲತೆಗಳ ಹೂವಿನಿಂದ ಮಕರಂದ ಸುರಿಯುವ ಹಾಗೆ ಕಣ್ಣೀರು ಹಾಕಿದರು. 13. ಯಶೋಧರೆಯು ಗೌತಮನ ವನವಾಸಕ್ಕೆ ತಾನು ಅನುಮತಿ ನೀಡಿದ್ದನ್ನು ಮರೆತು ದಿಗ್ಭ್ರಾಂತಳಾಗಿ ನೆಲದ ಮೇಲೆ ಕುಸಿದು ಬಿದ್ದಳು. 14. ಸಹಧರ್ಮಿಣಿಯಾದ ನನ್ನನ್ನು ರಾಜಕುಮಾರನು ಅದು ಹೇಗೆ ತೊರೆದು ಹೋದನು? ಅವನು ನನ್ನನ್ನು ವಿಧಿವಿಯಂತೆ ಮಾಡಿ ಹೋಗಿದ್ದಾನೆ. ಅವನ ಅರ್ಧಾಂಗಿ ಎಂದೆನಿಸಿದ ನನ್ನನ್ನು ತನ್ನ ಈ ನೂತನ ಜೀವನದಲ್ಲಿ ಸಹಭಾಗಿಯಾಗುವಂತೆ ಕರೆದೊಯ್ಯಬಹುದಿತ್ತು. 15. ನನಗೆ ಸ್ವರ್ಗ ಸೇರುವ ಬಯಕೆಯಿಲ್ಲ, ಆದರೆ ನನ್ನ ಏಕೈಕ ಬಯಕೆ ಎಂದರೆ ನನ್ನ ಪ್ರಿಯಕರನು ಇಹಪರಗಳೆರಡರಲ್ಲಿಯೂ ನನ್ನನ್ನು ಕೈಬಿಡದಂತಿರಬೇಕು. 16. ಪ್ರಸನ್ನವದನನು ವಿಶಾಲ ನೇತ್ರನಾದ ತನ್ನ ಪತಿಯನ್ನು ನೋಡಲು ನಾನು ಯೋಗ್ಯಳಲ್ಲದಿರಬಹುದಾದರೂ ಈ ನತದೃಷ್ಟ ರಾಹುಲನು ತನ್ನ ತಂದೆಯ ತೊಡೆಯ ಮೇಲೆ ಕುಳಿತು ನೆಲೆದಾಡಬಾರದೆ? 17. ಬುದ್ಧಿಶಾಲಿಯು ಶೂರನಾದ ಅವನ ಮನಸ್ಸು ಈಗ ನಿಷ್ಠೂರವಾದಂತಿದೆ. ಅವನೆಷ್ಟೋ ಸುಂದರನೋ ಮನಸ್ಸು ಅಷ್ಟೇ ಕಠಿಣ. ತನ್ನ ಮೃದು ನುಡಿಗಳಿಂದ ವೈರಿಯ ಮನಸ್ಸನ್ನು ಸೂರ್ಯಗೊಳ್ಳಬಲ್ಲ ಈ ಅಸುಳೆಯನ್ನು ಯಾರು ತಾನೇ ಈ ರೀತಿಯ ಉದ್ದೇಶಪೂರ್ವಕವಾಗಿ ತೊರೆದು ಹೋಗಬಲ್ಲರು? 18. ತನ್ನ ಹೃದಯವನ್ನು ಕಲ್ಲು ಅಥವಾ ಕಬ್ಬಿಣದಿಂದ ಮಾಡಿರುವ ಅದರ ಒಡೆಯನು ಹಾಗೂ ಎಲ್ಲ ಸುಖ ಸಂತೋಷಗಳಿಗೆ ಯೋಗ್ಯನಾಗಿದ್ದವನು ರಾಜವಂಶದ ವೈಭೋಗವನ್ನು ತೊರೆದು ಅನಾಥನಂತೆ ಕಾಡಿಗೆ ಹೋದುದನ್ನು ನೋಡಿ ಅದು ಬಿರಿದು ಹೋಗಬೇಕಾಗಿತ್ತು. ಆದರೆ ನಾನೇನು ಮಾಡಲಿ? ನನ್ನ ಈ ವೇದನೆಯನ್ನು ನಾನು ಸಹಿಸಲಾರದವಳಾಗಿದ್ದೇನೆ. 19. ಈ ರೀತಿಯಲ್ಲಿ ಅತ್ಯಂತ ನೋವಿನಿಂದ ಗಟ್ಟಿಯಾಗಿ ಚೀರುತ್ತಾ ಯಶೋಧರತೆಯು ರೋಧಿಸತೊಡಗಿದಳು. ಸ್ವಭಾವತಃ ಅವಳಿಗಿದ್ದ ಆತ್ಮಸ್ವಯಂ ಅಂದು ಇಲ್ಲವಾಗಿತ್ತು. ಈ ದಾರುಣ ಸ್ಥಿತಿಯಲ್ಲಿ ಅವಳು ತನ್ನ ಸ್ವಯಂವನ್ನು ಕಳೆದುಕೊಂಡಿದ್ದಳು. 20.
ತನ್ನ ಈ ನೋವಿನ ಅತಿರೇಕದಿಂದ ರೋಧಿಸುತ್ತಾ ನೆಲದ ಮೇಲೆ ಬಿದ್ದು ಹೊರಳಾಡುವ ಯಶೋಧರೆಯನ್ನು ಕಂಡ ಅರಮನೆಯ ಮಹಿಳೆಯರೆಲ್ಲರೂ ಬಿರುಗಾಳಿ ಮತ್ತು ಮಳೆಗೆ ಸಿಕ್ಕಿದ ಕಮಲದಂತೆ ಕಣ್ಣೀರು ಕೋಡಿ ಹರಿಸಿದರು. 21. ಚೆನ್ನ ಮತ್ತು ಕಂತಕರು ಹಿಂತಿರುಗಿದ ಸಮಾಚಾರ ಮತ್ತು ತಮ್ಮ ಮಗನು ತಳೆದ ದೃಢ ನಿಶ್ಚಯದ ವಿಚಾರವನ್ನು ಕೇಳಿದ ಶುದ್ಧೋಧನನು ಮತ್ತಷ್ಟು ದುಃಖಿತನಾಗಿ ಭೂಮಿಗೆ ಕುಸಿದು ಹೋದನು. 22. ಹೀಗೆ ಪುತ್ರನ ವಿರಹದಿಂದ ವಿಚಲಿತನಾದ ರಾಜನನ್ನು ಅವನ ಪರಿವಾರದವರು ಕೈ ಹಿಡಿದೆತ್ತಿದರು. ಅಶ್ರು ತುಂಬಿದ ಕಣ್ಣುಗಳಿಂದ ಶುದ್ಧೋಧನನು ಆ ಕುದುರೆಯನ್ನು ನೋಡಿ ನೆಲದ ಮೇಲೆ ಬಿದ್ದು ಇನ್ನಷ್ಟು ಜೋರಾಗಿ ಅಳತೊಡಗಿದನು. 23. ನಂತರ ದುಃಖದಿಂದ ಚೇತರಿಸಿಕೊಂಡು ನಿಧಾನವಾಗಿ ಮೇಲೆದ್ದು ದೇವಾಲಯವನ್ನು ಹೊಕ್ಕನು. ಪೂಜಾ ಕಾರ್ಯಗಳನ್ನು ನೆರವೇರಿಸಿ ತನ್ನ ಮಗನು ಕ್ಷೇಮದಿಂದ ಹಿಂತಿರುಗುವಂತಾಗಲಿ ಎಂದು ಹರಕೆ ಹೊತ್ತನು. 24. ಈ ರೀತಿಯಲ್ಲಿ ಶುದ್ಧೋಧನ ಗೌತಮಿ ಮತ್ತು ಯಶೋಧರೆಯರು, ಓ ದೇವರೇ, ಎಷ್ಟು ಕಾಲದ ಬಳಿಕ ನಾವು ಅವನನ್ನು ನೋಡುತ್ತೇವೆ ಎಂದು ಅಲುಬುತ್ತಾ ಕಾಲವನ್ನು ನೂಕತೊಡಗಿದರು.